ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ನನ್ನ ಜೊತೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ನಾವು ಹೌಸ್ ವೈಫ್ ಆಗಿರ್ಬೋದು, ಇಲ್ಲ ವರ್ಕಿಂಗ್ ವುಮೆನ್ ಆಗಿರ್ಬೋದು, ನಮಗೆ ಸೆಲ್ಫ್ ಪ್ಯಾಂಪರಿಂಗ್ ಅನ್ನೋದು ತುಂಬ ಮುಖ್ಯ ಫ್ರೆಂಡ್ಸ್. ಯಾಕಂದರೆ ನಾವು ಚೆನ್ನಾಗಿದ್ದರೆ ನಮ್ಮ ಫ್ಯಾಮಿಲಿ ಚೆನ್ನಾಗಿರುತ್ತೆ. ನಮ್ಮ ಬ್ಯುಸಿ ಲೈಫಲ್ಲಿ ನಮ್ಮ ಸ್ಕಿನ್ ಕೇರ್ ಆಗ್ಬೋದು, ಇಲ್ಲ ಹೇರ್ ಕೇರ್ ಆಗಿರ್ಬೋದು, ಬೇರೆ ಯಾವುದೇ ತರಹದ ನಮ್ಮ ದೇಹಕ್ಕೆ ಕೇರ್ ಇರ್ಬೋದು, ಆಚೆ ಕಡೆ ಹೋಗಿ ಪಾರ್ಲರ್ ಇಲ್ಲ ಸಲೂನ್ಗೆ ನಾವು ಕೇರ್ ತಗೊಳ್ಳೋಕ್ಕೆ ಟೈಮ್ ಸಿಗಲ್ಲ ಅನ್ನೋರು, ನಾನು ಇಲ್ಲಿ ತೋರಿಸುವಂತಹ ಮನೆಯಲ್ಲೇ ಇರುವಂತಹ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಸೆಲ್ಫಾಗಿ ಸರ್ವಿಸ್ ಮಾಡಿ, ನಾನು ಇಲ್ಲಿ ತೋರಿಸುವಂತಹ ಸ್ಟೆಪ್ಸ್ನ ವೀಕ್ಲಿ ಒನ್ಸ್ ಇಲ್ಲ 15 ಡೇಸ್ ಒನ್ಸ್ ಫಾಲೋ ಮಾಡಿ. ನೀವು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತೀರೋ ಅದರ ಚೇಂಜ್ ನಿಮಗೆ ಗೊತ್ತಾಗುತ್ತೆ. ಕಮ್ ಫ್ರೆಂಡ್ಸ್, ಲೇಟ್ ಮಾಡ್ತೀರಾ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಈಗ ವಿಂಟರ್ ಸೀಸನ್ ಆಗಿರೋದ್ರಿಂದ ನಮ್ಮ ಲೇಡೀಸ್ಗೆ ಪಾದ ಒಡೆಯೋದು ಮತ್ತು ಡರ್ಟ್ ಆಗಿರೋದು ಆಗಿರುತ್ತೆ. ಸೊ ನಾವು ಪಾರ್ಲರ್ ಥರನೇ ಮನೆಯಲ್ಲೇ ಇರುವಂತಹ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಪೆಡಿಕ್ಯೂರ್ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಫಸ್ಟ್ ಒಂದು ಟಬ್ಬಲ್ಲಿ ಉಗುರು ಬೆಚ್ಚಗೆ ಇರುವಂತಹ ನೀರನ್ನು ಹಾಕ್ಕೊಳ್ಳಿ. ನಂತರ ಒಂದು ನಿಂಬೆಹಣ್ಣಿನ ರಸವನ್ನು ಹಿಂಡ್ಬಿಟ್ಟು ಸಿಪ್ಪೆ ಸಹ ಅದರಲ್ಲೇ ಹಾಕ್ಬಿಡಿ. ನಂತರ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನಾವು ಕುಕ್ಕಿಂಗಲ್ಲಿ ಉಪಯೋಗಿಸುವಂತಹ ಸೋಡಾನ ಹಾಕ್ಕೊಳ್ಳಿ. ನೀವು ಹೇರ್ ವಾಶ್ ಮಾಡೋಕ್ಕೆ ಯಾವ ಶಾಂಪೂನ ಯೂಸ್ ಮಾಡ್ತೀರೋ ಅದೇ ಶಾಂಪೂನ ಆ್ಯಡ್ ಮಾಡಿಕೊಂಡು ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸ್ ಮಾಡಿದ ನಂತರ ನಾವು ಕಾಲುಗಳನ್ನು ಇದರಲ್ಲಿ ಇಟ್ಬಿಟ್ಟು ಒಂದು 5 ರಿಂದ 6 ನಿಮಿಷ, ಇಲ್ಲ ನಿಮಗೆ ಟೈಮ್ ಇದ್ದರೆ ಒಂದು 10 ನಿಮಿಷ ಹಾಗೆ ಬಿಟ್ಬಿಡಿ. ಈ ವಾಟರಲ್ಲಿ ನಾವು ಪಾದವನ್ನು ಒಂದು 5 ರಿಂದ 10 ನಿಮಿಷ ಹಾಗೆ ಬಿಡೋದ್ರಿಂದ ನಮ್ಮ ಪಾದದಲ್ಲಿ ಒಡೆದಿರುತ್ತಲ್ಲ ಫ್ರೆಂಡ್ಸ್, ಅಲ್ಲಿ ನೆರೆಗಳಲ್ಲಿ ನಮಗೆ ಸಿಕ್ಕೊಂಡಿರುವಂತಹ ಡರ್ಟ್ ಎಲ್ಲಾಗ ನೀಟಾಗಿ ನೆನೆದ್ಬಿಟ್ಟು ನಾವು ಬ್ರಷ್ ಮಾಡಿ ಉಜ್ಜಿದಾಗ ನೀಟಾಗಿ ಆಚೆ ಬಂದುಬಿಡುತ್ತೆ. ನೋವು ಇರೋದಿಲ್ಲ, ಆಮೇಲೆ ಒಡೆಯೋ ಸಹನೂ ಕಡಿಮೆ ಆಗುತ್ತೆ. ನೀವು ನೆನೆದ ನಂತರ ನಾವು ಸಿಪ್ಪೆನ ಹಾಕಿದ್ವಲ್ಲ ನಿಂಬೆಹಣ್ಣು, ಅದರಿಂದನೇ ಈ ರೀತಿ ನೀಟಾಗಿ ಉಜ್ಕೊಂಬಿಡಿ ಸ್ಟಾರ್ಟಿಂಗಲ್ಲಿ. ನಂತರ ನೀವು ಫೇಸ್ ವಾಶನ್ನು ತೊಗೊಂಡ್ಬಿಟ್ಟು ನೀಟಾಗಿ ಕಾಲಿಗೆ ಒಂದು ಸಲ ಉಜ್ಕೊಂಬಿಡಿ. ನೊರೆ ಬರೋವರೆಗೂ ಕೈಯಲ್ಲಿ ಉಜ್ಜಿಬಿಟ್ಟು ಆ ನಂತರ ಸಾಫ್ಟಾಗಿರುವಂತಹ ಬ್ರಷಲ್ಲಿ ಉಜ್ಕೊಂಬಿಡಿ.
ಮಾಮೂಲಾಗಿ ಸೋಪೆಲ್ಲ ಹಾಕಿ ಪಾದಗಳನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಆದಮೇಲೆ ಮತ್ತೆ ನೀಟಾಗಿರುವಂತಹ ವಾಟರನ್ನು ತಗೊಂಡು ಪಾದಗಳನ್ನೆಲ್ಲ ನೀಟಾಗಿ ಇನ್ನೊಂದು ಸಲ ವಾಶ್ ಮಾಡ್ಕೊಂಬಿಡಿ. ವಾಶ್ ಮಾಡಿ ಆದಮೇಲೆ ಪಾದಗಳನ್ನು ನಾವು ಈ ರೀತಿ ಮ್ಯಾಟ್ ಮೇಲೆ ಇಟ್ಬಿಟ್ಟು ನೀಟಾಗಿ ಒರೆಸ್ಕೊಂಬಿಡಿ. ಸ್ವಲ್ಪನೂ ತೇವ ಇಲ್ದಿರ ಒರೆಸ್ಬಿಡಿ. ಒರೆಸಿ ಆದಮೇಲೆ ಸ್ವಲ್ಪ ಮಾಯ್ಶ್ಚರೈಸಿಂಗ್ ಕ್ರೀಮ್ ನಾವು ರೆಗ್ಯುಲರಾಗಿ ನಾವು ಬಾಡಿಗೆ ಯಾವುದನ್ನು ಯೂಸ್ ಮಾಡ್ತೀವೋ ಅದನ್ನೇ ಯೂಸ್ ಮಾಡ್ಬೋದು. ಮಾಯ್ಶ್ಚರೈಸರನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಮಸಾಜ್ ಕೊಟ್ಕೊಳ್ಳಿ ಪಾದಗಳಿಗೆ. ನಿಮಗೆ ತುಂಬ ಸಾಫ್ಟಾಗಿ ಅನಿಸುತ್ತೆ. ಬೇಕಾದರೆ ನೀವು ಬಿಸಿಲಿಗೆ ಹೋಗೋರಾದರೆ ಸಾಕ್ಸನ್ನು ವೇರ್ ಮಾಡಿಬಿಟ್ಟು ಆಚೆ ಕಡೆ ಹೋಗಿ. ಮನೆಯಲ್ಲೇ ಇದ್ದರೆ ಸಾಕ್ಸ್ ಏನೋ ಅವಶ್ಯಕತೆ ಇಲ್ಲ, ಬೇಕು ಅಂದರೆ ನೀವು ವೇರ್ ಮಾಡ್ಬೋದು. ಈಗ ಚಿಕ್ಕದೊಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ ಕಾಯಿಸಿರುವಂತಹ ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೊಳ್ಳಿ. ಈ ಕೊಬ್ಬರಿ ಎಣ್ಣೆಗೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ವೀಕ್ ಡೇಸಲ್ಲಿ ಎಷ್ಟೇ ಆಯಿಲ್ ಅಪ್ಲೈ ಮಾಡಿದ್ರೂ ಕೂದಲಿಗೆ ಅಷ್ಟು ನಾವು ರಿಲ್ಯಾಕ್ಸಿಂಗ್ ಆಗಿ ಫ್ರೀ ಟೈಮ್ ತಗೊಂಡು ಅಪ್ಲೈ ಮಾಡಲ್ಲ, ಹರಿಬರಿಯಲ್ಲಿ ಅಪ್ಲೈ ಮಾಡಿರ್ತೀವಿ. ಬಟ್ ನಾವು ವೀಕಲ್ಲಿ ಒಂದು ಸಲ ಆದರೂ ಟೈಮ್ ತಗೊಂಡು ನಾವು ಹೇರ್ ಕೇರ್ನ ಮಾಡಲೇಬೇಕು ಫ್ರೆಂಡ್ಸ್. ವೀಕೆಂಡಲ್ಲಿ ನಾವು ಈ ರೀತಿ ನೀಟಾಗಿ ಆಯಿಲ್ನ ಕಾಯಿಸ್ಬಿಟ್ಟು ಅದಕ್ಕೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲನ್ನು ಸೇರಿಸ್ಬಿಟ್ಟು ತಲೆಗೆ ನೀಟಾಗಿ ಹಚ್ಕೊಂಡು ಮಸಾಜ್ ಕೊಟ್ಕೊಳ್ಳೋದ್ರಿಂದ ನಮ್ಮ ಕೂದಲ ಆರೋಗ್ಯ ಚೆನ್ನಾಗಿರುತ್ತೆ. ಕೂದಲಿಗೆ ಯಾವಾಗಲೇ ಆಗಲಿ ಕೈಯಿಂದ ತೆಗೆದು ಆಯಿಲ್ನ ಅಪ್ಲೈ ಮಾಡೋ ಬದಲು ಸ್ವಲ್ಪ ಕಾಟನಲ್ಲಿ ಡಿಪ್ ಮಾಡಿಕೊಂಡು ಸ್ಕ್ಯಾಲ್ಪ್ಗೆಲ್ಲ ಹಚ್ಚೋದ್ರಿಂದ ನೀಟಾಗಿ ಅಪ್ಲೈ ಆಗುತ್ತೆ. ಸೊ ನಾನು ಸ್ವಲ್ಪ ಕಾಟನನ್ನು ತಗೊಂಡು ಅಪ್ಲೈ ಮಾಡ್ತಾ ಇದ್ದೀನಿ. ಕಾಟನ್ ಬೇಕಾದಾಗ ಸಿಗೋದಿಲ್ಲ ಅಂತ ನಾನು ಈ ರೀತಿ ಒಂದು ಡಬ್ಬದಲ್ಲಿ ಹಾಕಿಬಿಟ್ಟು ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನಮಗೆ ಬೇಕಾದಾಗೆಲ್ಲ ಯಾವುದಾದ್ರೂ ವಸ್ತುಗಳು ಕೈಗೆ ಎಟಕಬೇಕು ಅಂದರೆ ನಾವು ಈ ರೀತಿ ನೀಟಾಗಿ ಇಟ್ಕೊಂಡಿರಬೇಕು ಫ್ರೆಂಡ್ಸ್. ಆಗ ನಮ್ಮ ಟೈಮ್ ವೇಸ್ಟ್ ಆಗಲ್ಲ. ಈಗ ಈ ಕಾಟನನ್ನು ಆಯಿಲಲ್ಲಿ ಡಿಪ್ ಮಾಡಿಬಿಟ್ಟು ಸ್ವಲ್ಪವಾಗಿ ತಗೊಂಡು ಈ ರೀತಿ ಲೇಯರ್ಸ್ ಆಗಿ ಕೂದಲೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಅಪ್ಲೈ ಮಾಡಿಬಿಡಿ. ಈ ಹೇರ್ ಕೇರ್ ರೊಟೀನ್ಗೂ ಸಹ ನಾವು ಜಾಸ್ತಿ ಏನು ಟೈಮ್ ಸ್ಪೆಂಡ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಒಂದು 10 ನಿಮಿಷದಲ್ಲಿ ನಾವು ಆಯಿಲ್ ಕಾಯಿಸೋದರಿಂದ ಹಿಡಿದು ಹೇರ್ಗೆ ನೀಟಾಗಿ ಅಪ್ಲೈ ಮಾಡಿ ಮಸಾಜ್ ಕೊಡೋದು ಸಹ ಮುಗಿಯುತ್ತೆ.
ಐಬ್ರೋ ಮಾಡ್ಸೋಕ್ಕೆ ಸಹ ನಾನು ಪಾರ್ಲರ್ ಇಲ್ಲ ಸಲೂನ್ಗೆ ಹೋಗೋದಿಲ್ಲ ಫ್ರೆಂಡ್ಸ್, ಮನೆಯಲ್ಲೇ ಆರಾಮಾಗಿ ಮಾಡ್ಕೊತೀನಿ. ಒಂದೊಂದು ಸಲ ಬೀನ್ ವ್ಯಾಕ್ಸ್ನ ಬಳಸಿ ವ್ಯಾಕ್ಸಲ್ಲಿ ನಾನು ಐಬ್ರೋಸ್ನ ಮಾಡ್ಕೊತೀನಿ. ಜಾಸ್ತಿ ಬೆಳೆದಿಲ್ಲ ಅಂದರೆ ಪ್ಲಕ್ಕರಲ್ಲಿ ತೆಗಿತೀನಿ, ಇಲ್ಲ ಥ್ರೆಡ್ಡಲ್ಲಿ ಸಹ ಮಾಡ್ಕೊತೀನಿ. ಇವತ್ತು ನಾನು ಬೀನ್ ವ್ಯಾಕ್ಸನ್ನು ಬಳಸಿ ನಾನು ಐಬ್ರೋಸ್ನ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡ್ಕೊತೀನಿ ಅಂತ ನೀವು ನೋಡಿ. ನಾನು ಹೀಟರ್ಗೆ ಲಾಸ್ಟ್ ಟೈಮ್ ಆ್ಯಡ್ ಮಾಡಿರುವಂತಹ ವ್ಯಾಕ್ಸೇ ಇದೆ ಫ್ರೆಂಡ್ಸ್. ಸೊ ನಾನು ಈಗ ವ್ಯಾಕ್ಸ್ ಏನು ಆ್ಯಡ್ ಮಾಡ್ತಾ ಇಲ್ಲ, ಜಸ್ಟ್ ಹೀಟ್ ಮಾಡ್ಕೊತಾ ಇದ್ದೀನಿ. ವ್ಯಾಕ್ಸ್ ಹೀಟ್ ಆಗೋಷ್ಟೊತ್ತಿಗೆ ನಾವು ಐಬ್ರೋಸ್ಗೆ ಪೌಡರ್ನ ಅಪ್ಲೈ ಮಾಡೋಣ ಬನ್ನಿ. ನಾವು ಬಾಡಿಗೆ ವ್ಯಾಕ್ಸ್ನ ಉಪಯೋಗಿಸುವಾಗ ಪೌಡರ್ನ ಕಂಪಲ್ಸರಿ ಹಚ್ಚಬೇಕು ಫ್ರೆಂಡ್ಸ್, ಯಾಕಂದರೆ ನಮಗೆ ಸ್ಕಿನ್ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ ಡೈರೆಕ್ಟಾಗಿ ವ್ಯಾಕ್ಸ್ನ ಹಚ್ಚಿದ್ರೆ. ನಿಮಗೆ ಮನೆಯಲ್ಲಿ ಐಬ್ರೋ ಪೌಡರ್ ಅವೈಲೇಬಲ್ ಇದ್ದರೆ ಐಬ್ರೋ ಪೌಡರ್ನ ಹಾಕ್ಕೊಳ್ಳಿ, ಇಲ್ಲ ನಾವು ಫೇಸ್ಗೆ ಉಪಯೋಗಿಸ್ತೀವಲ್ಲ ಆ ಪೌಡರ್ ಬೇಕಾದರೂ ಉಪಯೋಗಿಸ್ಬೋದು. ಈಗ ಈ ವ್ಯಾಕ್ಸ್ನ ನಾವು ನೀಟಾಗಿ ಐಬ್ರೋ ಶೇಪ್ ತೆಗ್ದಿದ್ದೀವಲ್ಲ ಪೌಡರಲ್ಲಿ, ಆ ಶೇಪ್ಗೆ ಹಚ್ಬಿಟ್ಟು ನೀಟಾಗಿ ಆಪೋಸಿಟ್ ಸೈಡಿಂದ ರಿಮೂವ್ ಮಾಡಬೇಕು. ಐಬ್ರೋ ವ್ಯಾಕ್ಸ್ ಎಲ್ಲ ಮಾಡಿ ಆದಮೇಲೆ ವ್ಯಾಕ್ಸ್ ಅಲ್ಲಲ್ಲಿ ಸ್ವಲ್ಪವಾಗಿ ಉಳಿದ್ಬಿಟ್ಟಿದ್ರೆ ಈಗ ಸ್ವಲ್ಪ ಟೋನರ್ ಇಲ್ಲ ಕೊಬ್ಬರಿ ಎಣ್ಣೆನ ತೊಗೊಂಡ್ಬಿಟ್ಟು ಈ ರೀತಿ ಕಾಟನಲ್ಲಿ ಡಿಪ್ ಮಾಡಿಬಿಟ್ಟು ನೀವು ಐಬ್ರೋಸ್ಗೆ ಹಚ್ಕೊಳ್ಳಿ. ಹಚ್ಕೊಂಡ ನಂತರ ಕೈಯಲ್ಲಿ ನೀಟಾಗಿ ರಿಮೂವ್ ಮಾಡ್ತಾ ಬನ್ನಿ. ಆರಾಮಾಗಿ ನಮಗೆ ವ್ಯಾಕ್ಸ್ ಎಲ್ಲ ರಿಮೂವ್ ಆಗೋಗುತ್ತೆ. ನನಗೆ ವ್ಯಾಕ್ಸಲ್ಲಿ ಐಬ್ರೋಸ್ ಮಾಡಿಕೊಂಡು ರೂಢಿ ಆಗೋಗಿದೆ. ಸ್ವಲ್ಪನೂ ನೋವನ್ನೋದು ಆಗೋದಿಲ್ಲ, ಪ್ಲಸ್ ಬೇಗ ಐಬ್ರೋಸ್ ಬೆಳೆಯೋದಿಲ್ಲ. ಸ್ಟಾರ್ಟಿಂಗಲ್ಲಿ ನಾನು ಪಾರ್ಲರ್ ಇಲ್ಲ ಸಲೂನ್ಗೆ ಹೋಗಿ ಐಬ್ರೋಸ್ ಮಾಡಿಸ್ತಾ ಇದ್ದೆ, ಬಟ್ ಅವ್ರು ನನಗೆ ಶೇಪ್ ಎಲ್ಲ ಕೆಡಿಸ್ಬಿಡ್ತಾಯಿದ್ರು. ಅಂದರೆ ಒಂದು ಐಬ್ರೋ ದಪ್ಪ ಇರ್ತಾಯಿತ್ತು, ಒಂದು ತುಂಬ ಸಣ್ಣಗೆ ಮಾಡೋದು, ಈ ರೀತಿ ಮಾಡ್ತಾಯಿದ್ರು. ಸೊ ನಾನು ಮನೆಯಲ್ಲೇ ಯಾಕೆ ಟ್ರೈ ಮಾಡಬಾರ್ದು ಅಂತ ಒಂದು 2-3 ಇಯರ್ಸಿಂದ ನಾನು ಈ ರೀತಿ ಮನೆಯಲ್ಲೇ ಮಾಡ್ಕೊತಾ ಇದ್ದೀನಿ. ಈ ಬೀನ್ ವ್ಯಾಕ್ಸ್ನ ಬಳಸಿದಾಗಿಂದ ಐಬ್ರೋಸ್ಗೆ 2 ಮಂತ್ಸ್ ಇಲ್ಲ 3 ಮಂತ್ಸ್ಗೆ ಒಂದು ಸಲನೇ ನಾನು ಐಬ್ರೋ ಮಾಡೋದು. ಏನಾದರೂ ಮಧ್ಯದಲ್ಲಿ ಈ ರೀತಿ ಚಿಕ್ಕ ಚಿಕ್ಕ ಹೇರ್ಸ್ ಏನಾದರೂ ಉಳಿದೋಗಿದ್ರೆ ಈ ರೀತಿ ಪ್ಲಕ್ಕರಲ್ಲಿ ತೆಗೆದುಬಿಟ್ರೆ ನೀಟಾಗಿ ಬಂದುಬಿಡುತ್ತೆ. ಈಗ ವಿಂಟರ್ ಆಗಿರೋದ್ರಿಂದ ಮುಖಕ್ಕೆ, ಕೈಗೆ, ಕಾಲಿಗೆ ನಾನು ಕೊಬ್ಬರಿ ಎಣ್ಣೆನೇ ಬಳಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಂಟರಲ್ಲಿ ನಾನು ಯಾವುದೇ ಥರದ ಮಾಯ್ಶ್ಚರೈಸರನ್ನು ಉಪಯೋಗಿಸೋದಿಲ್ಲ. ಕೈಗೆ, ಮುಖಕ್ಕೆ, ಕಾಲಿಗೆ ಎಲ್ಲ ಕೊಬ್ಬರಿ ಎಣ್ಣೆನೇ ಬಳಸ್ತೀನಿ. ಕೊಬ್ಬರಿ ಎಣ್ಣೆ ಬಳಸೋದ್ರಿಂದ ನಮ್ಮ ಸ್ಕಿನ್ ತುಂಬ ಸಾಫ್ಟ್ ಆಗುತ್ತೆ, ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ, ಪ್ಲಸ್ ಒಡೆಯೋದಿಲ್ಲ ಫ್ರೆಂಡ್ಸ್. ವಿಂಟರಲ್ಲಿ ತುಂಬ ಜನಕ್ಕೆ ಕೈ ಕಾಲೆಲ್ಲ ಜಾಸ್ತಿ ಒಡೆಯುತ್ತಲ್ಲ, ಆ ಥರ ಒಡೆಯೋದಿಲ್ಲ, ಪ್ಲಸ್ ಸ್ಕಿನ್ ಸಹ ನಮಗೆ ಡ್ರೈ ಅನಿಸೋದಿಲ್ಲ. ಇಷ್ಟೇ ಫ್ರೆಂಡ್ಸ್, ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ನಿಮ್ಗೆ ಇಷ್ಟ ಆಗಿದೆ, ಯೂಸ್ ಆಗಿದೆ ಅನಿಸ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವೀಡಿಯೋಸ್ನ ವಾಚ್ ಮಾಡ್ತಾಯಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಟ್ಟು
ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ಬ್ಯೂಟಿಫುಲ್ ವ್ಲಾಗ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಆಲ್ವೇಸ್ ಕೀಪ್ ಸ್ಮೈಲಿಂಗ್, ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ ಹ್ಯಾಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ.